ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಜರಾಸಂಧನ ಕಥೆಯನ್ನು ಹೇಳ್ತೇನೆ. ಜರಾಸಂಧ ಮಗಧ ರಾಜ್ಯದ ಬೃಹದ್ರಥ ಅನ್ನುವಂಥ ಒಬ್ಬ ರಾಜನ ಮಗ. ಆ ಬೃಹದ್ರಥ ಮಹಾರಾಜನಿಗೆ ಮಕ್ಕಳಿರೋದಿಲ್ಲ. ದೊಡ್ಡ ಸಾಮ್ರಾಜ್ಯ ಇರ್ತೈತಿ. ಎಷ್ಟೋ ವರ್ಷಗಳ ಕಾಲ ಮಕ್ಕಳಾಗೋದಿಲ್ಲ. ಅವಾಗ ಏನು ಮಾಡ್ತಾರ ಅಂತಂದ್ರೆ, ಅವನ ಆಸ್ಥಾನಕ್ಕೆ ಒಬ್ಬ ಚಂಡಕೌಶಿಕ ಅನ್ನುವಂಥ ಮುನಿಗಳು ಬರ್ತಾರೆ. ಬಂದಂಥ ಹೊತ್ತಿನೊಳಗೆ ರಾಜ ತನ್ನ ಒಂದು ದುಃಖವನ್ನು ಹೇಳ್ಕೊತಾನೆ. ಮುನಿಗಳೇ, ನನಗೆ ಎಷ್ಟು ವರ್ಷ ಆದರೂ ಮಕ್ಕಳಾಗವಲ್ವು, ನಾನು ಸಿಂಹಾಸನಕ್ಕೊಬ್ಬ ಉತ್ತರಾಧಿಕಾರಿ ಯಾರೂ ಇಲ್ದಾಗೈತಿ. ಅಂದುಕೊಳ್ಳೆ ಏನು ಮಾಡ್ತಾರೆ, ಮಹಾರಾಜ ನೀ ಏನು ಕಾಳಜಿ ಮಾಡಬೇಡ ಅಂತ ಹೇಳಿ ತಮ್ಮ ಜೋಳಿಗೆಯಿಂದ ಒಂದು ಹಣ್ಣನ್ನು ತಗೊತಾರೆ. ಹಣ್ಣನ್ನು ತಗೊಂಡು ಅದನ್ನು ಮಂತ್ರಿಸಿ ಆ ರಾಜನಿಗೆ ಕೊಡ್ತಾರೆ. ಇದನ್ನು ನೀನು ರಾಣಿಗೆ ಕೊಡಪ್ಪ, ಮತ್ತು ನಿನಗೆ ಒಬ್ಬ ಬಲಿಷ್ಠನಾದಂಥ ಮಗ ಹುಟ್ಟುತ್ತಾನ ಅಂತ ಹೇಳ್ತಾರೆ. ಹೇಳಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಹೋಗ್ತಾರೆ. ಅವ್ರ ರಾಜ ಆ ಹಣ್ಣನ್ನು ತೊಗೊತಾನೆ. ಅವ್ರ ರಾಜನಿಗೆ ಏನಂತಾರೆ, ಇಬ್ಬರು ಹೆಂಡತಿಯರು ಇರ್ತಾರೆ. ಆ ಇಬ್ಬರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊತಿರ್ತಾನೆ. ಆವಾಗ ಇವು ಸಮಸ್ಯೆ ಆಗ್ತೈತಿ. ಇರೋದು ಒಂದು ಹಣ್ಣು, ಯಾರಿಗೆ ಕೊಡಲಿ? ದೊಡ್ಡಾಕಿ ಕೊಟ್ರೆ ಸಣ್ಣಾಕಿ ಬೇಜಾರು ಮಾಡ್ಕೊತಾಳೆ, ಸಣ್ಣಾಕಿ ಕೊಟ್ಟರೆ ದೊಡ್ಡಾಕಿ ಬೇಜಾರು ಮಾಡ್ಕೊತಾಳೆ. ಹಿಂಗಂತ ಹೇಳಿ ಅವ ಏನು ಮಾಡ್ತಾನಂದ್ರೆ, ಅದನ್ನ ಸರಿಯಾಗಿ 2 ಭಾಗವನ್ನು ಕೊಯ್ದು ಒಂದನ್ನು ದೊಡ್ಡ ರಾಣಿಗೆ ಮತ್ತೊಂದನ್ನು ಸಣ್ಣ ರಾಣಿಗೆ ಕೊಡ್ತಾನೆ. ಮುಂದೆ ಇಬ್ಬರೂ ರಾಣಿಯರು ಏಕಕಾಲಕ್ಕೆ ಗರ್ಭವತಿಯರಾಗ್ತಾರೆ. ಒಂದೇ ದಿನ ಏನಂತಂದ್ರೆ ಮಕ್ಕಳನ್ನು ಅವ್ರು ಹಡಿತಾರೆ. ಆ ಮಕ್ಕಳು ಹೆಂಗಾಗ್ತಾವ ಅಂತಂದ್ರೆ, ಕರೆಕ್ಟಾಗಿ ಹಿಂಗೆ ಕೊರ್ದಂಗೆ ಅರ್ಧ ಭಾಗವಾಗಿ 2 ಮಕ್ಕಳು ಹುಟ್ಟುತ್ತಾವ ರಾಣಿಯರಿಗೆ. ಕರೆಕ್ಟ್ ಅರ್ಧ ಕೊರ್ದಂಗೆ, ಒಂದು ಕೈ ಒಂದು ಕಾಲು, ಈಚ ಕಡೆ ಒಂದು ಕೈ ಒಂದು ಕಾಲು, ನಡು ಅರ್ಧ ಶರೀರದ ಮಕ್ಕಳು. ಒಬ್ಬ ರಾಣಿಗೆ ಅರ್ಧ ಶರೀರ, ಇನ್ನೊಬ್ಬ ರಾಣಿಗೆ ಅರ್ಧ ಶರೀರದ ಮಕ್ಕಳು ಹುಟ್ಟುತ್ತಾವು. ಆ ವಿಕಾರವಾದಂಥ ಮಕ್ಕಳನ್ನು ನೋಡಿ ಅವ್ರಿಗೆ ಭಾಳ ಇದನ್ನಾಗ್ತೈತಿ, ದುಃಖ ಆಗ್ತೈತಿ. ಈ ಮಕ್ಕಳನ್ನು, ಇಂಥ ಮಕ್ಕಳನ್ನು ಏನು ಮಾಡೋದು, ಹೆಂಗೆ ನಾವು ಬೆಳೆಸೋದು ಅಂತಂದು ಹೇಳಿ ಅವ್ರು ಏನು ಮಾಡ್ತಾರೆ ಅಂದ್ರೆ, ಒಬ್ಬ ದಾಸಿಯನ್ನು ಕರೀತಾರೆ. ಆ 2 ಮಕ್ಕಳನ್ನು ಒಂದು ರೇಷ್ಮೆ ಬಟ್ಟೆಯೊಳಗೆ ಸುತ್ತಿ, ನೀ ಎಲ್ಲ ಸಮೀಪ ಕಾಡು ಇರ್ತೈತಿ, ಆ ಅರಣ್ಯದೊಳಗೆ ಹೋಗಿ ನೀ ಬಿಟ್ಟು ಬಂದುಬಿಡು ಅಂತ ಹೇಳ್ತಾರೆ. ಆ ದಾಸಿ ಆಕಿ ಹೇಳಿದ ಕೆಲಸ ಮಾಡೋಕ್ಕೆ ಆಕಿ ಹೋಗಿ 2 ಮಕ್ಕಳನ್ನು ತೊಗೊಂಡು ಹೋಗಿ ಅರಣ್ಯದೊಳಗೆ ಬಿಟ್ಟು ಬರ್ತಾಳೆ. ಆ 2 ಮಕ್ಕಳು ಜೋರಾಗಿ ಅಳ್ತಿರ್ತಾವು. ಆ ಹೊತ್ತಿನೊಳಗೆ ಆ ಅರಣ್ಯದಲ್ಲಿ ಜರ ಅನ್ನುವಂಥ ಒಬ್ಬ ರಾಕ್ಷಸಿ ಆಕೆ ಅಲ್ಲೇ ಅಡ್ಡಾಡ್ತಿರ್ತಾಳೆ. ಆಕೆಗೆ ಈ ಮಕ್ಕಳ ಅಳು ಕೇಳಿಸ್ತೈತಿ. ಯಾವುದೋ ಮಗು ಅಳಾಕತ್ತಿತ್ತಿಲ್ಲ ಅಂತ ಆಕೆ ಬಂದು ನೋಡ್ತಾಳ. ತುಂಡು ಮಾಡಿದಂಥ ತುಂಡರಿಸಿ ಇರುವಂಥ 2 ಗಂಡು ಮಕ್ಕಳು ಇದ್ದಿದ್ದು ಇರ್ತಾವೆ. ಆಮೇಲೆ ಅವನ್ನ ನೋಡ್ತಾಳ. ಆ ರಾಕ್ಷಸರಿಗೆ ಕೆಲವೊಂದು ವಿಶೇಷ ಶಕ್ತಿಗಳು ಇದ್ದಿದ್ದು ಇರ್ತಾವೆ, ಸಿದ್ಧಿಯಾಗಿರ್ತಾವೆ. ಅವರೆಲ್ಲ ಕಲ್ತಿರ್ತಾರೆ. ಆಕೆ ಏನು ಮಾಡ್ತಾಳ ಅಂದ್ರೆ, ತನ್ನ ಮಂತ್ರ ಶಕ್ತಿಯಿಂದ ಆ 2 ಮಕ್ಕಳನ್ನು ಹಿಂಗೆ ಜೋಡಿಸ್ತಾಳ. ಜೋಡಿಸಿದ ಕೂಡಲೇ ಒಂದೇ ಶರೀರದ ಮಗು ಇದ್ದದ್ದು ತಯಾರಾಕೈತಿ. ಆ ರೇಷ್ಮೆ ಬಟ್ಟೆಗಳು ಸುತ್ಕೊಂಡು ಬಂದಿರ್ತಾರ ಅಂತಂದ ಕೂಡಲೇ ಆಕೆ ಅನ್ನಿಸ್ತಾ, ಇದು ಬಹುಶಃ ಅರಮನೆಯ ಮಗು ಇರಬೇಕು ಅಂತಂದು ಹೇಳಿ ಆಕೆ ಮಗುವನ್ನು ತಗೊಂಡು ಮಹಾರಾಜನ ಕಡೆ ಬರ್ತಾಳೆ. ಮಹಾರಾಜ ಭಾಳ ಖುಷಿ ಆಗ್ತೈತಿ. ಇಷ್ಟು ಚಂದನ ಮಗು, ಸುಂದರವಾದಂಥ ಮಗು ನೋಡಿ ಭಾಳ ಖುಷಿ ಆಕೈತಿ. ರಾಣಿಯರಿಗೂ ಭಾಳ ಖುಷಿ ಆಕೈತಿ. ಆಮೇಲೆ ನಮ್ಮ ಮಗು, ಆಮೇಲೆ ಜೀವಂತವಾಗಿ ಒಂದೇ ಶರೀರದ ಮಗು ಐತಿ, ಭಾಳ ಖುಷಿ ಆಕೈತಿ. ಆ ಜರೆ ಅನ್ನುವಂಥ ರಾಕ್ಷಸಿ ಅವನ್ನ ಏನಂತ ಜೋಡಿಸಿದ್ದರಿಂದ ಅವನಿಗೆ ಜರಾಸಂಧ ಅಂತಂದು ಹೇಳಿ ಹೆಸರಿಡುತ್ತಾರೆ. ಆ ಜರಾಸಂಧ ಇದ್ದ ಬಹಳ ಬಲಿಷ್ಠಾಗಿ ಬೆಳಿತಾನೆ, ಬಹಳ ಬಲಿಷ್ಠ. ದೊಡ್ಡ ಸಾಮ್ರಾಜ್ಯದ ಚಕ್ರವರ್ತಿ, ದೊಡ್ಡ ಇದರಲ್ಲಿ ಬೆಳೀತಿರ್ತಾನೆ. ಲಕ್ಷೋಪಲಕ್ಷ ಸೈನ್ಯ ಇರ್ತೈತೆ ಅಂತ. ಆದರೆ ಏನಂತಂದ್ರೆ ಭಾಳ ಪ್ರಜಾಕಂಟಕನಾಗಿ ಬೆಳಿತಾನೆ, ಭಾಳ ಶಕ್ತಿವಂತ ಇರ್ತಾನೆ. ಸುತ್ತಲಿನ ಎಲ್ಲ ಸಾಮಂತ ರಾಜರನ್ನು ಏನಂತಂದ್ರೆ ಸೋಲಿಸಿ ಯುದ್ಧ ಮಾಡಿ ಅವ್ರನ್ನ ತಂದು ಸೆರೆಮನೆಯೊಳಗೆ ಹಾಕಿಟ್ಟಿರ್ತಾನೆ. ಆಮೇಲೆ ಇಲ್ಲಿ ಮಥುರಾ ಅಂದ್ರೆ ಕೃಷ್ಣಂದು. ಆ ಕೃಷ್ಣನ ಒಂದು ರಾಜ್ಯದ ಮೇಲೆ ಹಗಲೆಲ್ಲ ದಂಡೆತ್ತಿ ಹೋಗ್ತಿರ್ತಾನೆ, ಸೈನ್ಯ ತೊಗೊಂಡು ದಂಡೆತ್ತಿ ಹೋಗ್ತಿರ್ತಾನೆ. ಮಥುರಾ ಒಂದು ಸಣ್ಣ ರಾಜ್ಯ, ಇವನಂಗೆ ಬಹಳ ಲಕ್ಷಗಟ್ಟಲೆ ಸೈನಿಕರೂ ಇಲ್ಲ. ಆಮೇಲೆ ಏನು ಮಾಡ್ಬೇಕಾಗ್ತಿ, ಇವ ಹೋಗ್ತಿರ್ತಾನೆ. ಹೋಗಿ ಅಲ್ಲೆಲ್ಲ ಏನಂತ ಗೋ ಸಂಪತ್ತು, ಮೊದಲು ಅವ್ರದ್ದು ಪಶುಪಾಲನೆ ಮತ್ತು ಈ ಕೃಷಿ, ಆ ಗೋ ಸಂಪತ್ತೆಲ್ಲ ತೊಗೊಂಡು ಬರ್ತಿರ್ತಾನೆ.
ಅವ್ರ ಸಂಪತ್ತನ್ನು ಲೂಟಿ ಮಾಡ್ತಿರ್ತಾನೆ, ಭಾಳ ತ್ರಾಸ ಕೊಡ್ತಿರ್ತಾನೆ ಅವ. ಅವಾಗ ಏನಾಗ್ತೈತಿ ಅಂತಂದ್ರೆ ಇವನ್ನ ಎಲ್ಲ ಕಡೆ ಅವನ ಅಗದಿ ಪ್ರೀತಿಯ ದೋಸ ಅಂತಂದ್ರೆ ಗೆಳೆಯ ಅಂತಂದ್ರೆ ಕಂಸನ ನಾವು ಭಾಳ ಅಭಿಮಾನ ಇರ್ತೈತಿ ಕಂಸನ ಮೇಲೆ. ಕಂಸ ಅಂದ್ರೆ ಅವ್ನು ಭಾಳ ಪ್ರೀತಿ. ಕಂಸನು ಕೂಡ ಶಕ್ತಿವಂತನೇ ಇರ್ತಾನ, ಅವನು ದುಷ್ಟನೇ ಇರ್ತಾನ. ದುಷ್ಟರಿಗೆ ದುಷ್ಟರನ್ನ ಕಂಡ್ರೆ ಪ್ರೀತಿ. ಅದಕ್ಕೆ ಅವ ಏನು ಮಾಡ್ತಾನೆ ಅಂದ್ರೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕಂಸರಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಕಂಸ ಈ ಜರಾಸಂಧನ ಅಳೆಯ. ಹಂಗಾರೆ ಇಂಥ ದುಷ್ಟ ಜರಾಸಂಧನನ್ನ ಈ ಕೃಷ್ಣ ಅಥವಾ ಪಾಂಡವರು ಇವರೆಲ್ಲರೂ ಕೂಡಿ ಹೆಂಗೆ ಅವನ ಜೊತೆ ಯುದ್ಧವನ್ನು ಮಾಡಿದರು ಅಥವಾ ಅವನ ಹೆಂಗೆ ಅಂತ್ಯವನ್ನು ಮಾಡಿದರು, ಅವನಕ್ಕೆ ಪ್ರಜಾಕಂಟಕನಾಗೋದನ್ನು ಹೆಂಗೆ ಇದನ್ನು ಮಾಡಿದರು, ತಡೆದರು ಅನ್ನೋದನ್ನು ನಾನು ಮುಂದಿನ ಕಥೆಯೊಳಗೆ ಹೇಳ್ತೀನಿ. ಈ ಕತೆ ನಿಮ್ಗೆ ಲೈಕ್ ಆಗೈತಿ ಅಂತಂದು ಹೇಳಿ ನಾನು ಅನ್ಕೋತೀನಿ. ಓಕೆ, ಇಲ್ಲಿಗೆ ನಾನು ಈ ಕಥೆಯನ್ನು ಮುಗಿಸ್ತೀನಿ.